ಪ್ರತಿಯೊಬ್ಬರಿಗೂ ಕೂಡ ಭಾಷಾ ಅಸ್ಮಿತೆ ಇರಬೇಕು ಅನ್ನೋದನ್ನು ಯಾರೋ ಹೇಳಿಬಿಟ್ಟು ಕಲಿಸೋದಲ್ಲ, ಅದು ನಮಗೆ ಬರಬೇಕು ಅಲ್ವಾ. ಅಂಥದ್ರಲ್ಲೂ ಸರ್ಕಾರದ ಆದೇಶ ಇದ್ದರೂ ಕೂಡ ಇಂಥ ಪ್ರಸಂಗ ಆಗುತ್ತೆ. ಅಯ್ಯೋ ಕನ್ಫ್ಯೂಷನ್ ಆಗ್ತಿದೆಯಾ, ಗೊಂದಲ ಆಗ್ತಾ ಇದೆಯಾ ಏನು ಅಂಥೇಳಿ. ಹೌದು, ಈ ಸುದ್ದಿ ನೋಡಿದರೆ ನೀವು ಡಿಸೈಡ್ ಮಾಡ್ತೀರಿ ಉಗಿಬೇಕಾ ಬಿಡಬೇಕಾ ಅವರಿಗೆ ಅಂಥೇಳಿ. ಮತ್ತೆ ಮರಾಠ ಭಾಷಾ ಪ್ರೇಮವನ್ನು ಮೆರೆದಿದ್ದಾರೆ ನಿಪ್ಪಾಣಿ ಶಾಸಕಿ. ಸರ್ಕಾರದ ಆದೇಶ ಇದೆ ಕಣ್ರಿ, ಕನ್ನಡ ಬಳಸಬೇಕು ಅಂಥೇಳಿ, ಕನ್ನಡದಲ್ಲಿ ಮಾತನಾಡಬೇಕು ನೀವು ಅಂಥೇಳಿ. ಮಧ್ಯಕ್ಕೆಲ್ಲೋ ಒಂದಿಷ್ಟು ಆಂಗ್ಲ ಭಾಷೆ ಬರೋದು ಬೇರೆ, ಆದರೆ ನೀವು ಅಲ್ಲಿ ಮಧ್ಯಕ್ಕೆಲ್ಲೋ ನೀವು ಬೇಕಾದಂಥ ಮರಾಠಿ ಭಾಷೆನ, ರೀಜ್ನಲ್ ಲ್ಯಾಂಗ್ವೇಜ್ನ ಏನೋ ಬಳಸಲಿ, ಆದರೆ ಸಂಪೂರ್ಣವಾಗಿ ನೀವು ಕನ್ನಡ ಭಾಷೆನ ಮರೆತು ಬಿಟ್ಟು ಮಾತಾಡಿದರೆ ಏನು ಅನ್ಸಾರೆ. ಎಸ್ ಶಶಿಕಲಾ ಜೊಲ್ಲೆ ಮೇಡಮ್, ಯಾಕೋ ನೀವು ಪದೇ ಪದೇ ಪಾಠ ಮಾಡಿಸ್ಕೊಳ್ತಾ ಇದ್ದೀರಿ ಅಂತ ಅನಿಸುತ್ತೆ. ಕಡ್ಡಾಯವಾಗಿ ಕನ್ನಡ ಬಳಸಿ ಅಂತ ಇಲ್ಲಿ ಹೋರಾಟ ಮಾಡಬೇಕಾದಂಥ ಅನಿವಾರ್ಯತೆ ಆಗಿದೆ. ಆದರೆ ಶಾಸಕಿ ಜೊಲ್ಲೆ ಮಾತ್ರ ಮರಾಠಿ ಪ್ರೇಮವನ್ನು ಬಹಳ ಲೀಲಾಜಾಲವಾಗಿ ಮೆರೀತಾ ಇದ್ದಾರೆ. ಜೊಲ್ಲೆ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಇಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾವೆ. ಕನ್ನಡದ ಅನ್ನ ಬೇಕು, ನೀರು ಬೇಕು, ಉಸಿರು ಬೇಕು, ನೆಲ ಬೇಕು, ಜಲ ಬೇಕಲ್ವಾ, ಆದರೆ ಮಾತಾಡೋಕ್ಕೆ ಮಾತ್ರ ನಿಮಗೆ ಮರಾಠಿ ಭಾಷೆ ಬೇಕಾ ಅನ್ನುವ. ಆ್ಯಕ್ಚುಲಿ ನೀವು ಬೆಳಗಾವಿ ಮಹಾರಾಷ್ಟ್ರ ಅಂತ ಹೇಳಿದಾಗ ದೊಡ್ಡ ಮಟ್ಟದ ಒಂದು ವಿವಾದ ಇರುವಾಗ, ಭಾಷಾ ಪ್ರೇಮಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಒಂದು ಏನೋ ಅಸ್ತಿತ್ವದ ಪ್ರಶ್ನೆ ಆಗಿರುವಾಗ ನೀವು ಯಾಕೆ ಹಿಂಗೆ ಮಾಡ್ತೀರಾ? ಆಯಿತು, ಅಲ್ಲೇ ಹೋಗಿ, ಅಷ್ಟೊಂದು ಸಮಾಧಾನ ಸಂತೋಷ ಇದ್ದರೆ ನೀವು ಮಹಾರಾಷ್ಟ್ರದಲ್ಲೇ ನಿಂತು ಸ್ಪರ್ಧೆ ಮಾಡಿಬಿಡಿಯಲ್ಲ. ಯಾಕೆ ಕರ್ನಾಟಕದ ಹೆಸರು ಹೇಳ್ಕೊಂಡು ನೀವು ಈ ರೀತಿ ಮಾಡ್ತಾ ಇದ್ದೀರಿ ಅಂಥೇಳಿ ಮನೆ ಮುಂದೆ ಮನೆ ಮುಂದೆನೇ ಈಗ ಅಲ್ಲಿ ಪ್ರತಿಭಟನೆ ಮಾಡಬೇಕಾಗತ್ತೆ ಅಂಥೇಳಿ ಎಚ್ಚರಿಕೆಯನ್ನು ಕೂಡ ಕನ್ನಡ ಪರ ಸಂಘಟನೆಗಳು ಕೊಡ್ತಾ ಇದ್ದಾವೆ. ಎಸ್, ಅವರು ಯಾವ ರೀತಿ ಮಾತನಾಡಿದ್ದಾರೆ शशिकला जोल्ले बन्नी ಒಂದ್ಸಲ ಕೇಳಿಸ್ಕೊಂಡು ಬರೋಣ. अजूनही कोणतर भरणार असतील किंवा एक हप्ता भरून अजून तटले म्हणून समजा, त्यांनी देखील भरा, त्यांनी देखील अजून 3 हप्ता भरा. कोण आम्ही नवीन भरणार असलं तर भरा. हे 2021 चं क्लिअर झाल्यानंतर ते पण आम्ही कन्सिडर करून दुसऱ्या लॉट मध्ये ते देखील आम्ही क्लिअर करत आहोत. त्याच्यात काहीही वाद नाहीये. आणि हे करत असताना आता महिन्यात एक भरलं, 4 महिन्याने एक भरलं, 1 वर्षाने एकदा भरलं असं नको. त्याला एक आम्ही पेपर नोटिफिकेशन डेडलाईन आम्ही तारीख देतो, ऑफिशियली ಒಂದು तारीख त्यांना आम्ही देतो. हे झाल्यानंतर त्या तारीखच्या आत त्यांनी सगळेजण पैसे भरले तर ते देखील आपण 1021 लोक आज घरकुलाचं 4 हप्ते भरले. ಎಸ್, ಮತ್ತೆ ಮರಾಠಿ ಭಾಷಾ ಪ್ರೇಮ ಮೆರೆದಂಥ ನಿಪ್ಪಾಣಿ ಶಾಸಕಿ ಕಡ್ಡಾಯವಾಗಿ ಕನ್ನಡ ಬಳಸಿ ಅನ್ನುವ ಒಂದು ಸರ್ಕಾರದ ಆದೇಶ ಇದ್ದರೂ ಕೂಡ ಶಾಸಕಿ ಶಶಿಕಲಾ ಜೊಲ್ಲೆ ಡೋಂಟ್ ಕೇರ್. ಎಸ್, ಈಗ ಕನ್ನಡ ಪರ ಹೋರಾಟಗಾರರು ಇದೇ ಸುದ್ದಿಗೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಬನ್ನಿ ಗಮನಿಸೋಣ. ಉಳಿಸು ಬೆಳೆಸುವ ನಿಟ್ಟಿನಲ್ಲಿ ನಾವು ಕನ್ನಡಿಗರು ಪ್ರತಿದಿನ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇಂಥ ಸಂದರ್ಭದೊಳಗೆ ನಮ್ಮ ಜನಪ್ರತಿನಿಧಿ, ನಮ್ಮದೇ ಕರ್ನಾಟಕದ ಜನಪ್ರತಿನಿಧಿ ಆಗಿರ್ತಕ್ಕಂಥ ಶಶಿಕಲಾ ಜೊಲ್ಲೆ ಅವರು ಒಂದು ಅಧಿಕಾರಿಗಳ ಸಭೆ ಮಾಡಿರ್ತಾರೆ. ಆ ಅಧಿಕಾರಿಗಳ ಸಭೆಯೊಳಗೆ ತಮ್ಮ ಮರಾಠಿ ಪ್ರೇಮವನ್ನು ಮೆರೀತಾರೆ. ಅಲ್ಲ, ಅಲ್ಲಿ ಅಧಿಕಾರಿಗಳ ಕನ್ನಡ ಬರಲ್ವೋ ಅಥವಾ ಮರಾಠಿನ ಅವ್ರಿಗೆ ಇಚ್ಛಾನೋ ಏನನ್ನೋದು ಪ್ರಶ್ನೆ ಆಗಿದೆ. ಶಶಿಕಲಾ ಜೊಲ್ಲೆ ಅವರೇ, ನಿಮಗೆ ಬಹಳ ಮರಾಠಿ ಮೇಲೆ ಪ್ರೇಮವಿದ್ರೆ ನೀವು ಮಹಾರಾಷ್ಟ್ರಕ್ಕೆ ಹೋಗ್ರಿ, ಅಲ್ಲಿ ನೀವು ನಿತ್ಯ ಚುನಾಯಿತ ಪ್ರತಿನಿಧಿ ಆಗಿ ತೋರಿಸ್ರಿ ನಮಗೆ. ಇಲ್ಲಾಂದ್ರೆ ನೀವು ಇದೇ ರೀತಿ ಮುಂದುವರೆದ್ರೆ ನಿಮ್ಮ ಮನೆ ಮುಂದೆ ಬಂದು ನಾವು ಪ್ರತಿಭಟನೆ ಮಾಡಬೇಕಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಿಮಗೆ. ಎಸ್, ಶಶಿಕಲಾ ಜೊಲ್ಲೆ ನಾನಾ ಕಾರಣಗಳಿಗೆ, ನಾನಾ ವಿವಾದಗಳಿಗೆ ಅವರು ಈಡಾಗ್ತಾ ಇರುವಂಥ ಹೊಸ ವಿಚಾರ ಅಲ್ಲ. ಹೀಗಾಗಿ ಅಲ್ಲಿಯ ಜನ ಪಾಠ ಕಲಿಸ್ಬೇಕಾ, ರಾಜ್ಯದ ಜನತೆ ಪಾಠ ಕಲಿಸ್ಬೇಕಾ ಅಂತ ಹೇಳಿ ಈಗ ಕನ್ನಡ ಪರ ಸಂಘಟನೆಗಳು ಕೂಡ ಎಲ್ಲ ಜನರ ಪರ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದಾವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನನ್ನ ಸಹೋದ್ಯೋಗಿ, ನಮ್ಮ ಪ್ರತಿನಿಧಿ ಪ್ರಶಾಂತ್ ಸತ್ತಿ. ಪ್ರಶಾಂತ್, ಶಶಿಕಲಾ ಜೊಲ್ಲೆ ವಿವಾದದ ಕೇಂದ್ರ ಬಿಂದು ಆಗ್ತಾ ಇದ್ದಾರೆ. ಈಗ ಅವರು ಮಾತನಾಡಿದ್ದಾರಲ್ಲ, ಇದು ಅಲ್ಲಿ ರೆಕಾರ್ಡಿಂಗ್ ಆಗ್ತಾ ಇದೆ ಅಂತ ಗೊತ್ತಿದೆ ಅನ್ನೋದು ನನ್ನ ಭಾವನೆ. ಅಂದರೆ ಇದು ಗೊತ್ತಿದ್ದು ಆಗಿರುವಂಥ ಅವಘಡವ, ಅಥವಾ ಅವರ ಮೂರ್ಖತನದ ಪರಮಾವಧಿಯ, ಅಥವಾ ಅಹಂಕಾರವ, ನಿರ್ಲಜ್ಜೆಯ? ಶಶಿಕಲಾ ಜೊಲ್ಲೆ ಅವರ ಈ ಮನೋಧೋರಣೆಗೆ ಯಾವ ರೀತಿಯಾದಂಥ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇದ್ದಾವೆ? ಸ್ವತಃ MLA ಮೇಡಮ್ಮಿಗೆ ಸರ್ಕಾರದ ಯಾವುದೇ ಆದೇಶ ಇದ್ದರೂ ಕೂಡ, ಅಂದರೆ ಅಲ್ಲಿ ಜನರನ್ನು ಪ್ರತಿನಿಧಿಸುವಾಗ, ಜನರನ್ನು
ಒಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡುವಾಗ ಕನ್ನಡದಲ್ಲೇ ಮಾತನಾಡಬೇಕು, ವ್ಯವಹರಿಸಬೇಕು ಅನ್ನುವ ಪ್ರಜ್ಞೆಯನ್ನು ಪದೇ ಪದೇ ಜ್ಞಾಪಿಸಬೇಕಾ? ಯಾವ ರೀತಿಯಾದಂಥ ಟೀಕೆ ಟಿಪ್ಪಣಿಗಳು ಕೇಳಿಬರ್ತಾ ಇದ್ದಾವೆ? ಸ್ವತಃ ಶಶಿಕಲಾ ಜೊಲ್ಲೆ ಅವರ ವಾದ ಏನಾಗಿದೆ? ಅವ್ರನ್ನೇನಾದರೂ ಮಾತನಾಡಿಸೋ ಸಾಧ್ಯತೆ ಏನಾದರೂ ಇದೆಯಾ? ಸಂಪರ್ಕ ಬಂತ? ಅವ್ರ ಪ್ರತಿಕ್ರಿಯೆ ಏನಾದರೂ ಕೊಟ್ಟಿದ್ದಾರಾ? ಎಸ್, ಖಂಡಿತ ರಾಘವ್. ಏನಂತಂದ್ರೆ ಸರ್ಕಾರ ಏನಂತಂದ್ರೆ ಈಗಾಗಲೇ 60% ಆಗುವಷ್ಟು ಕನ್ನಡ ಮತ್ತು 40 ಆಗಷ್ಟು ಅನ್ಯ ಭಾಷೆಗಳನ್ನ ಬಳಸಿ ಅಂತ ಹೇಳಿ ಈಗ ಸರ್ಕಾರ ಒಂದ್ ಕಡೆ ಆದೇಶ ಮಾಡಿದ್ರೆ ಅದೇ ಆದೇಶಗಳನ್ನ ಪಾಲಿಸಬೇಕಾಗಿರುವಂತ ಶಾಸಕಿಯವರೇ ಸ್ವತಃ ಈ ಒಂದು ರೂಲ್ಸ್ ಬ್ರೇಕ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಈಗ ಸಾರ್ವಜನಿಕರು ಪ್ರಶ್ನೆಯನ್ನು ಸಹ ಇಲ್ಲಿ ಮಾಡ್ತಾ ಇರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಬೆಳಗಾವಿ ಅಂತಂದ್ರೆ ಮೇಲಿಂದ ಮೇಲೆ ಗಡಿ ಮತ್ತು ಭಾಷಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಲಿನ ಮೇಲೆ MES ಮತ್ತು ಶಿವಸೇನೆ ಸೇರಿದಂತೆ ವಿವಿಧ ಏನು ಕನ್ನಡ ವಿರೋಧಿಗಳು ಅಂತಂದ್ರೆ ಪದೇ ಪದೇ ಖ್ಯಾತೆಯನ್ನು ತೆಗಿತಾರೆ. ಅಂತ ಖ್ಯಾತೆಗಳಿಗೆ ಕನ್ನಡ ಪರ ಹೋರಾಟಗಾರರು ತಕ್ಕ ಉತ್ತರ ನೀಡುವಂತ ಒಂದ್ ಕಡೆ, ಆದರೆ ಇನ್ನೊಂದು ಕಡೆ ಸ್ವತಃ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ವಿಧಾನಸಭಾ ಮತಕ್ಷೇತ್ರದ ಶಾಸಕಿಯಾಗಿರುವಂತಹ ಶಶಿಕಲಾ ಜೊಲ್ಲೆ ಅವರು ಒಂದು ಅಧಿಕಾರಿಗಳ ಜೊತೆ ಒಂದು ಸಭೆ ನಡೆಸ್ತಾರೆ. J+2 ಮನೆ ಹಂಚಿಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಸಭೆಯಲ್ಲಿ ಸರ್ಕಾರಿ ಕಚೇರಿಯಲ್ಲೇ ಪ್ರಮುಖವಾಗಿ ಈ ಒಂದು ಭಾಷಣವನ್ನ ಮಾಡಿದ್ದಾರೆ ಅಂತ ಹೇಳಿ ಈಗ ಹೇಳಲಾಗ್ತಾ ಇರುವಂತದ್ದು. ಈ ಒಂದು ಹೇಳಿಕೆಗಳಂತಂದ್ರೆ ಕನ್ನಡವನ್ನ ಬೆಳೆಸಿ ಉಳಿಸಬೇಕಾದಂತ ಶಾಸಕರೇ ಒಂದ್ ಕಡೆ ಕೈ ಜೋಡಿಸಬೇಕಾದ್ರೆ ಅವರೇ ಈಗ ಮರಾಠಿ ಭಾಷೆಗೆ ಹೆಚ್ಚು ಒತ್ತು ಕೊಡ್ತಾ ಇರುವಂತದ್ದು ಕನ್ನಡ ಪರ ಹೋರಾಟಗಾರರ ಆಕ್ರೋಶ ಕೈಯಲ್ಲಿ ಕಾರ್ಯ ಸಹ ಆಗಿರುವಂತದ್ದು. ಇದು ಕೇವಲ ಇದಷ್ಟೇ ಅಲ್ಲದೆ ಶಾಸಕಿ ಶಶಿಕಲಾ ಜೊಲ್ಲೆ ಏನಿದ್ದಾರೆ ಈ ಹಿಂದೆ ಸಹ ಸಾಕಷ್ಟು ರೀತಿ ಪದೇ ಪದೇ ಮರಾಠಿ ಭಾಷೆಯನ್ನ ಇಲ್ಲಿ ಬಳಸ್ತಾ ಇದ್ರು. ಆದ್ರೂ ಕನ್ನಡ ಪರ ಹೋರಾಟಗಾರರು ಒಂದಿಷ್ಟು ಪ್ರತಿಭಟನೆಯನ್ನ ಬಿಸಿ ಮುಗಿಸ್ತಿದ್ರು, ಅವ್ರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಮತ್ತೆ ಒಂದು ಕೆಲ ದಿನಗಳ ಕಾಲ ಮತ್ತೆ ಕನ್ನಡಕ್ಕೆ ಬಂದ ಹಾಗೆ ಮಾಡಿ ಮತ್ತೆ ಈಗ ಮರಾಠಿ ಕಡೆ ಹೋಗ್ತಾ ಇರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ನಿಜ ಪ್ರಶ್ನೆ ಮಾಡ್ಲೇಬೇಕು, ನಾವು ಮಾಡಬೇಕು, ಪ್ರತಿಯೊಬ್ಬ ಜನ ಕೂಡ ಮಾಡಬೇಕು. ಏನಾದ್ರೂ ಇದಕ್ಕೆ ಸಂಬಂಧಪಟ್ಟಂಗೆ ಟ್ವೀಟು ಗೀಟು ಏನಾದ್ರೂ ಮಾಡಿದಾರಾ MLA ಮೇಡಮ್ ಅವರು ಸದ್ಯಕ್ಕೆ ಯಾವುದೇ ರೀತಿಯಾಗಿ ಅಂತಂದ್ರೆ ಪ್ರಮುಖವಾಗಿ ಇಲ್ಲಿ ನಿಪ್ಪಾಣಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಮರಾಠ ಮತಗಳು ಹೆಚ್ಚಿರುವಂತರ ಅವ ಮತ ಓಲೈಕೆ ಕೈ ತಪ್ಪಬಾರದು, ಮುಂದಿನ ಸಲ ನನ್ನ ಅಧಿಕಾರ ತಪ್ಪಬಾರದು ಅನ್ನುವ ನಿಟ್ಟಿನಲ್ಲಿ ಇವರು ಮರಾಠಿ ಭಾಷೆಗೆ ಓಲೈಕೆ ಮಾಡ್ತಾ ಇದ್ದಾರೆ ಅಥವಾ ಅದ್ರ ಮೇಲೆ ಒಂದು ಭಾಷಾ ಪ್ರೇಮವನ್ನ ಮೆರಿತಾ ಇದ್ದಾರೆ ಅಂತ ಹೇಳಿ ಸಾರ್ವಜನಿಕರು ಪ್ರಶ್ನೆ ಆಗಿರುವಂತದ್ದು. ನಿಮಗೆ ಒಂದು ವೇಳೆ ಮರಾಠಿ ಭಾಷೆ ಮೇಲೆ ಅಷ್ಟೊಂದು ಪ್ರೇಮವಿದ್ರೆ ನೀವು ನೇರವಾಗಿ ಕರ್ನಾಟಕದಲ್ಲಿ ಯಾಕೆ ಚುನಾವಣೆ ನಿಂದಿರ್ತೀರಿ? ಬೇಕಾದ್ರೆ ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿ ನಿಂತು ನೀವು ಸ್ಪರ್ಧೆ ಮಾಡಿ ಆ ಕಡೆ ನೀವು ಆಡಳಿತವನ್ನು ನಡೆಸ್ಕೊಡ್ರಿ ಅಂತ ಹೇಳಿ ಈಗ ಕನ್ನಡ ಪರ ಹೋರಾಟಗಾರರು ಸಹ ಈಗ ಶಾಸಕಿ ಜೊಲ್ಲೆ ಅವರಿಗೆ ಪ್ರಶ್ನೆಯನ್ನು ಸಹ ಮಾಡ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಮಾನಗಳಲ್ಲಿ ಶಶಿಕಲಾ ಜೊಲ್ಲೆ ಅವರು ತಮ್ಮ ತಪ್ಪನ್ನು ತಿದ್ಕೊಳ್ತಾರಾ ಅಥವಾ ಮತ್ತೆ ಮತ ಓಲೈಕೆಗೆ ತಮ್ಮ ಅಧಿಕಾರಕ್ಕಾಗಿ ಮತ್ತೆ ಮರಾಠಿ ಭಾಷೆಯತ್ತ ಒಲವು ತೋರಿಸ್ತಾರ ಎಂಬುದು ಸಾಕಷ್ಟು ರೀತಿಯಲ್ಲಿ ಕುತೂಹಲಕ ಸಹ ಇಲ್ಲಿ. ಪ್ರಶಾಂತ್, ಆ ಭಾಗದ ಬಹುತೇಕ ಶಾಸಕರಿಗೆ ಈ ವ್ಯಾಧಿ ಇದ್ದಂಗೆ ಕಾಣ್ತಾ ಇದೆ. ಅದಕ್ಕೆ ಜನ ಖಂಡಿತವಾಗ್ಲೂ ತಕ್ಕ ಪಾಠ ಕಲಿಸ್ತಾರೆ. ನಾವು ಕಲಿಸುವಂತ ಪ್ರಯತ್ನ ಮಾಡೋಣ, ನಾವು ಕೂಡ ಕಲಿಯೋಣ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ ಪ್ರಶಾಂತ್.